ಇವಾಗ ಕೆಲವೊಬ್ರು ಅಂತಾರೆ 27 ವರ್ಷದ ಹುಡುಗ ಹೆಂಗೆ ಶಾಸಕರಾಗಿ ಹೆಂಗೆ ಇಷ್ಟು ದೊಡ್ಡ ಕ್ಷೇತ್ರವನ್ನು ನಿಭಾಯಿಸುತ್ತಾರೆ, ಹೆಂಗೆ ಕಾಂಪೀಟ್ ಮಾಡ್ತಾರೆ ಅಂತೆಲ್ಲ. ಸೊ ಅದಕ್ಕೆ ಮೆಂಟಲಿ ಎಷ್ಟು ಫಿಕ್ಸ್ ಆಗಿದ್ದೀರಾ, ನೀವು ರೆಡಿ ಇದ್ದೀರಾ? ರೆಡಿ ಮ್ಯಾಮ್, ರೆಡಿ. ಈಗ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಅವ್ರು ಹಂಗೆಲ್ಲ ಮಾತಾಡ್ತಾರೆ ರೀ ಮ್ಯಾಮ್. ಯಾಕಂದರೆ ಅವ್ರ ಮಾತುಗಳು ಚಂದ, ಕೆಲ್ಸಗಳಿಲ್ಲ, ಕಾಳಿ ಚಂಬು. ಅದಕ್ಕೆ ನೀವು ನೋಡಿದ್ರೇ ನಮ್ಮ ಎಕ್ಸ್ಪೀರಿಯೆನ್ಸು ಏನು ಅಂತ ಅವರು ಯಾವಾಗೂ ಮೆನ್ಷನ್ ಮಾಡಲ್ಲ. ಯಾಕಂದರೆ ಅದು ಮೆನ್ಷನ್ ಮಾಡಿದ್ರೆ ಕಾಣ್ತದೆ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಏನೈತಿ, ನಮ್ಮದು ಎಕ್ಸ್ಪೀರಿಯೆನ್ಸ್ ಏನೈತಿ. ಸೊ ನಾವು ವಿದ್ಯಾಸಂಸ್ಥೆಗಳ್ನಲ್ಲಿ, ಆಸ್ಪತ್ರೆಗಳ್ನಲ್ಲಿ, ಕಾರ್ಖಾನೆಗಳ್ನಲ್ಲಿ ಕೆಲಸ ಮಾಡ್ತೀವಿ. ಆಮೇಲೆ ಯಾವಾಗಿಂದ ನಮ್ಮ ಗ್ರ್ಯಾಜುಯೇಷನ್ ಮುಗ್ದೈತಿ ಇವೆಲ್ಲ 3 ಡಿವಿಷನ್ಸ್ ಬೆಳ್ಕೊಂತ ಹೋಗ್ತಿದ್ದೇವೆ ರೀ ಮ್ಯಾಮ್. ಸೊ ನಾನು ಏನೈತಿ ನನ್ನ ಕ್ವಾಲಿಫಿಕೇಷನ್ಸ್ ಅಂತೂ ನೋಡ್ಯಾರ ಜನ. ಆಮೇಲೆ ಈಗ ದಾವಣಗೆರೆ ದಕ್ಷಿಣನಲ್ಲಿನೂ ಚೂರು ಹೆಲ್ತಿಂದು ಆರೋಗ್ಯನ ಸೇವೆ ಜಾಸ್ತಿ ಮಾಡೋಣ, ಆಮೇಲೆ ವಿದ್ಯಾಸಂಸ್ಥೆಗಳು ಜಾಸ್ತಿ ಮಾಡೋಣ ಅಂಥದ್ದೇ ಬೇಡಿಕೆಗಳಿದ್ದಾವೆ. ಸೊ ಜನನೂ ಅದೇ ಪರಿಚಯ ಪಡ್ಕೊಂಡಿದ್ದಾರೆ. ಅದು ಈ ಹುಡುಗ ಇಂಥದ್ದೇ ಕೆಲಸ ಮಾಡ್ತಾನೆ, ಈ ಕಡೆ ಬಾಪೂಜಿ ಕಡೆ ಏನಾರ ಬಂದರೆ ಅವ್ರು ನನಗೆ ಸಿಗ್ತಾರೆ, ನನಗೆ ಸಿಕ್ಕಿ ಇಂಥವೇ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ.